ಊರಲ್ಲಿ ಹಬ್ಬ ಇದೆ ಅಂತ ಪ್ಯಾಕ್ ಮಾಡ್ಕೊಂಡು ಟ್ರೈನ್ ಹತ್ಕೊಂಡು ಊರಿಗೆ ಬಂದೆ. ಮನೆಗೆ ಬಂದ ತಕ್ಷಣ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಮೊದಲು ಹೋಗಿದ್ದು ನಾನು ಕಿಚನ್ಗೆ. ಟೈಮ್ 11:30 ಆಗಿತ್ತು, ಇನ್ನೂ ತಿಂಡಿ ತಿಂದಿರಲಿಲ್ಲ. ಮನೆಯಲ್ಲಿ ಮೆಂತ್ಯ ಬಾತ್ ಮಾಡಿದ್ರು, ಅದನ್ನು ತಿನ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಿಯಾಂಶ್ನು ಮಲಗಿಸ್ದೆ. ಸಂಜೆ ಕಡೆಯಿಂದ ಎಲ್ಲರೂ ಫ್ರೆಶ್ ಅಪ್ ಆಗಿ ತೋಟದ ಹತ್ರ ಹೋದ್ವು. ಇವತ್ತು ನಾಗರ ಹಬ್ಬ ಇತ್ತು. ಅಲ್ಲೋಗಿ ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡ್ವು. ಅಷ್ಟರಲ್ಲಿ ಎಲ್ಲ ಪೂಜೆಗೆ ರೆಡಿ ಮಾಡಿದ್ರು. ಎಲ್ಲರೂ ಪೂಜೆ ಮುಗಿಸಿ ಆಮೇಲೆ ದೇವ್ರಿಗೆ ಇಟ್ಟಿದ್ದ ಎಡೆ ಎಲ್ಲ ತಗೊಂಡು ಎಲ್ಲರೂ ಒಟ್ಟಿಗೆ ಊಟ ಮಾಡ್ತೀವಿ. ಈ ಹಬ್ಬದಲ್ಲಿ ಸ್ಪೆಷಲ್ ಅಂದ್ರೆ ಕಿಚಡಿ ಮತ್ತೆ ಸ್ವೀಟು, ಜೊತೆಗೆ ಅನ್ನ ಸಾಂಬಾರು. ಸಾಂಬಾರ್ಗೆ ಎಲ್ಲಾ ತರ ತರಕಾರಿಗಳನ್ನ ಹಾಕಿ ಅವರೆಕಾಳನ್ನ ಹಾಕಿ ಮಾಡ್ತಾರೆ. ಸಾಂಬಾರತ್ತು ತುಂಬಾ ಚೆನ್ನಾಗಿರುತ್ತೆ. ನಾಗರ ಹಬ್ಬದ ತೋಟದ ಹತ್ರನೇ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವು. ಮತ್ತೆ ರಾತ್ರಿ ಊಟ ಮುಗಿಸ್ಕೊಂಡು ನಾವು ಬಂದಿದ್ದು ಕೆರಗೋಡಿಗೆ. ಕೆರಗೋಡಿನಲ್ಲಿ ಇವತ್ತು ರಾಕ್ಷಸ ಸಂಹಾರ ಇತ್ತು. ನಾವಲ್ಲಿ ಹೋದಾಗ ದೇವರು ಮತ್ತೆ ಸ್ವಾಮೀಜಿ ಎಲ್ಲ ಇನ್ನು ಕೆರಗೋಡಿ ಸರ್ಕಲ್ ನಲ್ಲೇ ಇದ್ದು. ಅಲ್ಲಿ ಹೋದ ತಕ್ಷಣ ಪಟಾಕಿಗಳು ನೋಡಿದ್ರು, ನೋಡಕ್ ಸಖತ್ತಾಗಿತ್ತು. ಅಲ್ಲಿಂದ ನಾವು ಮುಂದೆ ಹೋದ್ವು ದೇವಸ್ಥಾನದ ಹತ್ರ. ರಾತ್ರಿ ತುಂಬಾ ಚಳಿ ಇತ್ತು, ಅಂದ್ರೂ ಕೂಡ ತುಂಬಾ ಜನ ಸೇರ್ಕೊಂಡಿದ್ರು ರಾಕ್ಷಸ ಸಂಹಾರ ನೋಡೋದಿಕ್ಕೆ. ದೇವರು ಮತ್ತೆ ಸ್ವಾಮೀಜಿ ಎಲ್ಲ ಒಂದ್ ರೌಂಡ್ ಊರ್ ಸುತ್ತ ಬರ್ತಾರೆ. ಅದಾದ್ಮೇಲೆ ರಾಕ್ಷಸ ಸಂಹಾರ ನಡೆಯೋದು. ಇಲ್ಲಿ ರಾಕ್ಷಸ ಸಂಹಾರ ಅಂದ್ರೆ ಬಾಣ ಬಿಡ್ತಾರೆ ಪಟಾಕಿನಲ್ಲಿ. ನೀವು ನೋಡಿ, ಈ ದೃಶ್ಯನ ತುಂಬಾ ಚೆನ್ನಾಗಿದೆ. ರಾಕ್ಷಸ ಸಂಹಾರ ಆದ್ಮೇಲೆ ಅದ್ರ ಸುತ್ತ ಎಲ್ಲ ಒಂದ್ ರೌಂಡ್ ಜನಗಳೆಲ್ಲ ಬರ್ತಾರೆ. ಅಲ್ಲಿ ಉರಿತಿರೋ ಬೂದಿನ ತಗೊಂಬಂದು ನಮ್ಮ ತೋಟಗಳಿಗೆ ಹಾಕಿದ್ರೆ ಬೆಳೆ ಚೆನ್ನಾಗಾಗುತ್ತೆ ಅಂತಾರೆ. ಹಂಗಾಗಿ ನಾವು ತಗೊಂಬಂದ್ವು. ಈ ವ್ಲಾಗ್ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಫಾಲೋ ಮಾಡೋದು ಮರಿಬೇಡಿ.